और क्या हुआ? ब्रू के 10 रुपीज सैशे में 33% एक्स्ट्रा। प्रेम, हाँ दौड़ के जाओ। कहाँ? 2 कप ब्रू बना के ले आओ। ब्रू के 10 रुपीज सैशे में अब 33% एक्स्ट्रा। दौड़ के चाहिए। ಹಾಯ್ ಹಲೋ ನಮಸ್ಕಾರ. ಸುಖದ ಓಡಾಟಕ್ಕೆ ಹೊಸ ಹಾದಿ, ಅದುವೇ ಕಂಸ ಟ್ರಾವೆಲ್ಸ್. ಹೊಸದಾಗಿ ಪರಿಚಯಿಸುತ್ತಿರುವ ಭಾರತ್ ಬೆನ್ಸ್ 13.5 ಮೀಟರ್ ಲಕ್ಸುರಿ ಬಸ್ ದಾಮೋದರ್ ಕೊಚ್ಚಿನ್ ವಿಶಿಷ್ಟ ವಿನ್ಯಾಸದಲ್ಲಿ ನಿರ್ಮಿತವಾಗಿದೆ. ನಿಮಗಾಗಿ ಇಲ್ಲಿದೆ ಅತ್ಯಾಧುನಿಕ ಸೌಲಭ್ಯಗಳು: ತಂಪಾದ ಎಸಿ ವಾತಾವರಣ, ವೈಯಕ್ತಿಕ ಚಾರ್ಜಿಂಗ್ ಪೋರ್ಟ್, ಸಿಸಿಟಿವಿ ಕಣ್ಗಾವಲಿನಲ್ಲಿ ಸಂಪೂರ್ಣ ಸುರಕ್ಷತೆ, ಉಚಿತ ವೈಫೈ ಸಂಪರ್ಕ, 24x7 ಲೈವ್ ಜಿಪಿಎಸ್ ಟ್ರ್ಯಾಕಿಂಗ್, ಏರ್ ಸಸ್ಪೆನ್ಷನ್, ಹೆಚ್ಚಿಗೆ ನಡುಕವಿಲ್ಲ ಮತ್ತು ವಿಶ್ರಾಂತಿಗಾಗಿ ಸೋಫಾ ಸ್ಟೈಲ್ ಸ್ಲೀಪರ್ ಸೀಟ್ಗಳು. ಕಂಸ ಟ್ರಾವೆಲ್ಸ್. ಧನ್ಯವಾದಗಳು. Twinkle, little star, we all love you. Dance, 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 ಕರ್ನಾಟಕ ರಾಜ್ಯ ಅನ್ನದಾತ ರೈತ ಸಂಘ ಹಾಗೂ ಹಸಿರು ಸೇನೆಯವರು ಇಂದು ಮಂಗಳವಾರ ಮುಂಡಗೋಡದ ಸಂಘದ ಕಚೇರಿಯಲ್ಲಿ ಕರ್ನಾಟಕ ರತ್ನ ಡಾ ಪುನೀತ್ ರಾಜ್ಕುಮಾರ್ ಅವರ ಜನ್ಮದಿನವನ್ನು ಸಂಭ್ರಮದಿಂದ ಆಚರಿಸಿದರು. ಯುವ ಜನರಿಗೆ ಸ್ಫೂರ್ತಿಯ ಸೆಲೆಯಾದ ಡಾ ಪುನೀತ್ ರಾಜ್ಕುಮಾರ್ ಜನ್ಮದಿನವನ್ನು ಸರ್ಕಾರಿ ಕಾರ್ಯಕ್ರಮವಾಗಿ ಆಚರಿಸಬೇಕೆಂದು ಕರ್ನಾಟಕ ರಾಜ್ಯ ಅನ್ನದಾತ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯಾಧ್ಯಕ್ಷರಾದ ಚಿದಾನಂದ ಹರಿಜನ್ ಅವರು ರಾಜ್ಯ ಸರ್ಕಾರವನ್ನು ಈ ಸಂದರ್ಭದಲ್ಲಿ ಒತ್ತಾಯಿಸಿದರು. ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಅನ್ನದಾತ ರೈತ ಸಂಘ ಮತ್ತು ಹಸಿರು ಸೇನೆಯ ಜಿಲ್ಲಾಧ್ಯಕ್ಷರಾದ ಸೋಮಲಿಂಗ ಬೆಣ್ಣಿ ಹಾಗೂ ಧಾರವಾಡದ ಜಿಲ್ಲಾಧ್ಯಕ್ಷರಾದ ಶಂಕರಣ್ಣ ಮಾತನಾಡಿ, ಡಾ ಪುನೀತ್ ರಾಜ್ಕುಮಾರ್ ಅವರು ಬಡವರ ಬಂಧುವಾಗಿ ಉತ್ತಮ ಕಾರ್ಯ ಮಾಡಿದರು ಎಂದರು. ಕಾರ್ಯಕ್ರಮದಲ್ಲಿ ಗೋವಿಂದಪ್ಪ ಬೆಂಡ್ಲಗಟ್ಟಿ, ಮಾರ್ಟಿನ್ ಬಳ್ಳಾರಿ, ಎಸ್ಎಸ್ ಪಾಟೀಲ್, ರವಿ ನಾಯ್ಕರ, ಗಣಪತಿ ಹಳೂರ, ಯಲ್ಲವ್ವ ಬೋವಿ, ಭೀಮಸಿ ವಾಲ್ಮೀಕಿ, ಶಿವಪ್ಪ ಭಜಂತ್ರಿ, ಸೀತಾ ಸಿದ್ದಿ, ಪಾರ್ವತಿ ಸಿದ್ದಿ, ಸುಧಾ ಸಿದ್ದಿ, ನಾಗವೇಣಿ ಸಿದ್ದಿ, ಸುಭಾಸ ಶೇಷಗಿರಿ ಮುಂತಾದವರಿದ್ದರು. ಪುನೀತ್ ಜನ್ಮದಿನ ಇವತ್ತ ನನ್ನ ರೈತ ಸಂಘದವರು ರಾಜ್ಯ, ಜಿಲ್ಲಾ, ತಾಲೂಕಾ, ನಗರ, ನನ್ನ ಪದಾಧಿಕಾರಿಗಳು ಹಾಗೂ ನನ್ನ ಬಹಳ ಆತ್ಮೀಯವಾದಂತ ರಾಜ್ಯ ನಾಯಕನವರು ಇವತ್ತ ಪುನೀತಂದು ಜನ್ಮದಿನ ಇಡೀ ಕರ್ನಾಟಕದಾಗ ಆಚರಣೆ ಮಾಡ್ತಾ ಇದಾರೆ. ಅವ್ರದ್ದು ಜಯಂತಿ ಸರ್ಕಾರ ಹೆಂಗ ಜಯಂತಿಗಳು ಆಚರಣೆ ಮಾಡ್ತಾರ ಹಂಗ ಪುನೀತಂದು ಸರ್ಕಾರ ಗಮನಕ್ಕೆ ಇಟ್ಕೊಂಡು ಅವ್ರದ್ದು ಜಯಂತಿ ಸರ್ಕಾರ ಜಯಂತಿ ಅಂತ ಹೇಳಿ ಮಾಡಬೇಕು. ಅನ್ನದಾತ ರೈತ ಸಂಘ ಮತ್ತು ಹಸಿರು ಸೇನೆ ಘಟಕದಿಂದ ಇವತ್ತ ಕರ್ನಾಟಕದಲ್ಲಿ ಪುನೀತಣ್ಣ ಇವತ್ತು ಯಾಕಂತಂದ್ರ ನಾವು ಅನೇಕ ಎಲ್ಲಾ ರಾಜಕಾರಣದವರು ಸಾವಿರಾರು ಕೋಟಿ ಮಾಡದಂತವ್ರನ್ನು ನೋಡಿದ್ದೇನೆ, ನೋಟಿನ ಮ್ಯಾಗ ನಡೆದಾರಂತೂ ನೋಡಿದ್ದೇನೆ. ಪುನೀತ ಅವರು ಇನ್ನೂ ಎಲ್ಲಾರ ಮನಸ್ಸಿನಲ್ಲಿ ನಗನಗ್ತ ಪುನೀತಣ್ಣ ಅಂದ್ರೆ ಬಾಲ್ಯ ವಯಸ್ಸಿನಿಂದ ಏಳು ವರ್ಷದಿಂದ ಅವ್ರದ್ದು ಪಿಕ್ಚರ್ ಗಿಚ್ಚರ್ ಎಲ್ಲ ಅನೇಕ ಪಿಕ್ಚರ್ಗಳು ಅವರು ಪುನೀತಣ್ಣ ಅಂದ್ರೆ ಇವತ್ತು ದೇವರ ಲೆಕ್ಕಕ್ಕೆ ಅವನ ಪೂಜೆ ಮಾಡ್ತಾ ಇದಾರ. ನಾನು ಕರ್ನಾಟಕ ದಲಿತ ರಕ್ಷಣಾ ವೇದಿಕೆಯಿಂದ ನೂರಾರು ಮಹಿಳೆಯರನ್ನ ಅವ್ರ ಸಮಾಧಿಗೆ ಕರ್ಕೊಂಡು ಹೋಗಿದ್ದೆ. ಮತ್ತ ನಾವು ಮುಂದಿನ ದಿನ ಒಳಗೆ ಒಂದು ಎಲ್ಲ ನಮ್ಮ ರಾಜ್ಯ ಸಮಿತಿಯವರು, ನಗರ ಸಮಿತಿಯವರು, ತಾಲೂಕು ಸಮಿತಿಯವರು ಒಂದು ದಿನ ಟ್ರೈನ್ ಇಲ್ಲಿಂದ
ಟ್ರೈನ್ ಮುಖಾಂತರ ಅವ್ರ ಸಮಾಧಿಗೆ ಹೋಗಿ ಬರ್ತೇವೆ. ಮತ್ತು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ನಮಸ್ಕಾರ. ಗುರು ಹಿರಿಯರಿಗೆ ಹಾಗೂ ಪುನೀತ್ ರಾಜ್ಕುಮಾರ್ ಅವರಿಗೂ ವಂದನೆಗಳು ಸಲ್ಲಿಸುತ್ತಾ ನಾನು ಅವರ ಪಕ್ಕಾ ಅಭಿಮಾನಿಯಾಗಿದ್ದೇನೆ. ಪುನೀತ್ ರಾಜ್ಕುಮಾರ್ ಅವರು ಹಾಗೂ ನಮ್ಮ ರಾಜ್ಯ ಅಧ್ಯಕ್ಷರ ಆಹ್ವಾನ ಮೇರೆಗೆ ನಾನು ಇಲ್ಲಿ ಬಂದಿದ್ದೇನೆ. ಚಿದಾನಂದ್ ಹರ್ಜನ್ ಅಂತೇಳಿ ಅವರು. ಈ ಮೂಲಕ ನಾನು ತಿಳಿಸುವುದೇನೆಂದರೆ, ನನಗೆ ಜಾಸ್ತಿ ಮಾತಾಡಲಿಕ್ಕೆ ಬರೋದಿಲ್ಲ. ಇಷ್ಟೇ ನಾಲ್ಕು ಮಾತುಗಳನ್ನು ಹೇಳಿ ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಅನ್ನದಾತ ರೈತ ಸಂಘದ ರಾಜ್ಯಾಧ್ಯಕ್ಷರಾದಂಥ ಚಿದಾನಂದ್ ಅವರು ಮತ್ತು ಇಲ್ಲಿ ಎಲ್ಲ ನನ್ನ ರೈತ ಬಾಂಧವರು, ಪುನೀತ್ ರಾಜ್ಕುಮಾರ್ನಂಥವರು ಇನ್ನು ಜಗತ್ತಿನಾಗ ಎಲ್ಲಿ ಸಿಗುದಿಲ್ಲ. ಯಾಕೆ ಸಿಗುದಿಲ್ಲ ಅಂತಂದು ಈಗ ಎಲ್ಲರೂ ಮಾಡ್ಯಾರ, ರಾಜಕೀಯ ಮಾಡ್ತಾರ, ಎಲ್ಲರೂ ಮಾಡ್ತಾರ. ಆದ್ರೆ ಪುನೀತ್ ರಾಜ್ಕುಮಾರ ಅವರು ತೀರ್ಕೊಂಡಾರಂದ್ರೂ ಕೂಡ ಜೀವಂತ ಈಗ ಸದ್ಯದ ನಮ್ಮ ಇದರಿಗೆ ಅದಾರ ಅನ್ನೋಂಥ ಭಾವನಾ ನಮ್ಗೆ ಎಲ್ಲರಿಗೂ ಐತಿ. ಅಂಥ ವ್ಯಕ್ತಿ ಜೀವನದಾಗ ಅಂಥ ವ್ಯಕ್ತಿ ಸಿಗುದಿಲ್ಲ. ಈಗ ಇರ್ತಕ್ಕಂಥವ್ರು ಎಷ್ಟೋ MLA MP ಗಳು ಎಲ್ಲ ನೋಡೀನಿ. ಅದು ಇಂಥವ್ರನ್ನ ಪುನೀತ್ ರಾಜ್ಕುಮಾರ್ನಂಥವ್ರ ಪುಣ್ಯಾತ್ಮ ಎಲ್ಲರಿಗೂ ಕೈ ಕೊಟ್ಟು ಹೋಗ್ಬಿಟ್ಟ. ಅದು ಯಾರಿಗೂ ತೋರಿಸಿನೂ ಕೊಟ್ಟಿಲ್ಲ ನಾ ಹಿಂಗದಾನೆ ಅಂತೇಳಿ. ಇಷ್ಟೇ ನಾನು 4 ಮಾತು ಮುಗಿಸ್ತೇನೆ. ನಾ ಧಾರವಾಡ ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ಅನ್ನದಾತ.